ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಲಾಗ್ ಫಸ್ಟೇನೆ ಕೊಬ್ಬರಿ ತುರಿತಾ ಇದ್ದೀನಿ ಅಂತ ಅನ್ಕೋಬೇಡಿ. ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಇವತ್ತು ಕೊಬ್ಬರಿ ತುರ್ಕೋತಾ ಇದ್ದೀನಿ ಸ್ವಲ್ಪ. ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ತುಂಬಾ ದಿನಗಳ ನಂತರ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೆ. ಆದ್ರಿಂದ ಸ್ವಲ್ಪ ಕೊಬ್ಬರಿನ ತುರ್ಕೋತಾ ಇದ್ದೀನಿ. ನೈಟೇ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಿ ಮಕ್ಳು ಸ್ಕೂಲ್‌ಗೆ ಅಷ್ಟೇ ಕೆಲಸ ಇರೋದು. ಆಮೇಲೆ ಬಾಕಿ ಕೆಲಸ ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದೆಲ್ಲ ಆಮೇಲೆ ಮಾಡ್ಕೊತೀನಿ. ನೈಟೇ ಪಾತ್ರೆ ತೊಳೆದಿರೋದ್ರಿಂದ ಜಾಸ್ತಿ ಪಾತ್ರೆ ಏನಿರಲ್ಲ. ಸ್ವಲ್ಪ ಇರುತ್ತೆ. ಹಾಗೆ ಅದ್ರ ಜೊತೆ ತಿಂಡಿ ತಿನ್ಕೊಂಡು, ಟೀ ಮಾಡ್ಕೊಂಡು, ಕುಡ್ಕೊಂಡು ನಾಷ್ಟ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಚಳಿಲಿ ಎದ್ಬಿಟ್ಟು ಟೀ ಆದ್ರೂ ಕಾಫಿ ಆದ್ರೂ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ತುಂಬಾ ಚಳಿ ಆಗ್ತಾ ಇರುತ್ತಲ್ಲ ಹಾಗೆ ನಮ್ಮನೆಯವ್ರಿಗೆ ಒಂದ್ ಲೋಟ, ನಾನೊಂದ್ ಲೋಟ ಕುಡ್ದಾದ್ಮೇಲೆ ಈಗ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡು ಬಾಣ್ಲೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಗೊಜ್ಜುಗಲ್ವಾ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಕಡ್ಲೆ ಬೀಜ, ಹಾಗೆ ಕಡ್ಲೆಬೇಳೆ, ಸ್ವಲ್ಪ ಸಾಸಿವೆ ಹಾಕೊಂಡು ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಉದ್ದಿನ ಬೇಳೆ ಕೂಡ ಹಾಕೋತಾರೆ ಕೆಲವೊಬ್ರು. ಸಾಸಿವೆನೂ ಕೂಡ ಎಣ್ಣೆ ಒಳಗೆ ಚಟಪಟ ಅಂತ ಸಿಡ್ಕೊಳ್ಳಿ ಅಂತ ಹಾಕಿದೀನಿ. ಚೆನ್ನಾಗಿ ಫ್ರೈ ಆಗಿದೆ ಕಡ್ಲೆ ಬೀಜ. ಈಗ ಒಂದ್ 2 ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದು ಅದನ್ನ ಕುಟಾಣಿಲಿ ಜಜ್ಜಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿನ ಹಾಕೋತಾ ಇದೀನಿ. ಹಾಗೆ ಒಂದು 3 ಒಣಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದೀನಿ. ಕರಿಬೇವಿನ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ತೋಟದ ಹತ್ರ ಹೋಗಿರ್ಲಿಲ್ಲ. ಹಾಗಾಗಿ ಕರಿಬೇವಿನ ಸೊಪ್ಪು ಒಂದು ಮಿಸ್ ಆಯ್ತು. ಕರಿಬೇವಿನ ಸೊಪ್ಪಿದ್ರೆ ಅದನ್ನ ಸಣ್ಣದಾಗಿ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಈಗ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಹಾಕೋತಾ ಇದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿ ಎಳ್ಳು ಕೂಡ ಹಾಕೋತಾ ಇದ್ದೀನಿ. ಎಳ್ಳು ಕೊಬ್ಬರಿ ಒಳ್ಳೆ ಟೇಸ್ಟ್ ಪುಳಿಯೋಗರೆಗೆ. ಒನ್ ಟೈಮ್‌ಗಷ್ಟೇ ಮಕ್ಳಿಗೆ ಒನ್ ಟೈಮ್ ಮಾಡೋಣ ಅಂತ ಅನ್ಬಿಟ್ಟು. ನಮ್ಮ ಮನೆಯವ್ರಿಗೆ ಏನಾದ್ರು ಬೇರೆ ಮಾಡ್ಕೊಡ್ಬೇಕು. ತುಂಬಾ ದಿನ ಆಗಿತ್ತು ಪುಳಿಯೋಗರೆ ಮಾಡಿ. ಅದರಿಂದ ಪುಳಿಯೋಗರೆ ಮಾಡು ಅಂತಿದ್ದ ನನ್ ಮಗ. ಅದರಿಂದ ಅವ್ರಿಗೆ ಮಾಡ್ಕೊಡ್ತಾ ಇದೀನಿ ಬಾಕ್ಸ್‌ಗೆ ತಿನ್ನೋದಕ್ಕೆ ಎರಡಕ್ಕೂನು. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು. ಹಾಗೆ ಹುಣಸೆಹಣ್ಣು ಕೂಡ ನೆನ್ಸಿಟ್ಟಿದ್ದೀನಿ. ಪುಳಿಯೋಗರೆ ಪುಡಿ ಹಾಕೋತಾ ಇದೀನಿ ಈಗ. ಸಾಕಾಗುತ್ತೆ, ಸ್ವಲ್ಪನೇ ಇತ್ತು ಸಾಕಾಗುತ್ತೆ. ಈಗ ಹುಣಸೆಹಣ್ಣು ಹುಳಿನ ಹಾಕೋತಾ ಇದೀನಿ. ಹುಣಸೆ ಹುಳಿ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು. ಪೌಡರ್ ಹಾಕಿದ್ಮೇಲೂ ಅಷ್ಟೇನೇನೆ. ಯಾಕಂದ್ರೆ ಕಡ್ಲೆ ಬೀಜ ಕ್ರಿಸ್ಪಿನೆಸ್ ಎಲ್ಲ ಹೊಂಟೋಗುತ್ತೆ ಅದರಿಂದ. ಕೆಲವೊಬ್ರು ಫಸ್ಟೇ ಎಣ್ಣೆನಲ್ಲಿ ಕಡ್ಲೆ ಬೀಜನ ಕರ್ದಿಟ್ಕೊಂಡು ನಂತರ ಗೊಜ್ಜು ಮಾಡ್ಕೋತಾರೆ. ಲಾಸ್ಟಲ್ಲಿ ಹಾಕೋತಾರೆ. ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕೋತಾ ಇದೀನಿ ನಾನು. ಒಂದ್ 5 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ, ಮೊದ್ಲೇ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕೋತಾ ಇದೀನಿ. ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ನಮ್ಮ ಮಕ್ಳಿಗೆ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ. ಹಾಗೆ ಸ್ವಲ್ಪ ಎತ್ತಿಟ್ಕೊಂಡು ಇನ್ ಮಿಕ್ಕಿದಕ್ಕೆ ನಾನು ರೈಸ್ ಮಾಡಿ ಫಸ್ಟೇ ಇಟ್ಕೊಂಡಿದೀನಿ. ಆರೋದಕ್ಕೆ ಇಟ್ಟಿದ್ದೀನಿ ರೈಸ್ ಮಾಡಿ. ಇದೇ ಬಾಂಡ್ಲಿಗೆ ರೈಸ್ ಹಾಕೊಂಡು ಕಲ್ಸ್ಕೊತಾ ಇದೀನಿ. ಅದು ಅಲ್ಲದೆ ಈ ಟೈಮಲ್ಲಿ ಬಾತ್ ಐಟಮ್ ಜಾಸ್ತಿ ತಿನ್ನಲ್ಲ. ಅದು ಅಲ್ಲದೆ ಚಳಿಲಿ ಬೇಗ ಎದ್ದಿ ಮಾಡೋದಕ್ಕೂ ಆಗಲ್ಲ. ಅದರಿಂದ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ. ಪುಳಿಯೋಗರೆ ಗೊಜ್ಜು ಕಲ್ಸಿದೀನಿ ನೋಡಿ ಯಾವ ರೀತಿ ಇದೆ ಅಂತ. ಮಕ್ಳಿಗೆಲ್ಲ ತಿನ್ನಕ್ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಡೈಲಿ 3 ಜನಕ್ಕೆ ಲಂಚ್ ಬಾಕ್ಸ್ ಮಾಡ್ಬೇಕು. ನಾನು ಪ್ಯಾಕ್ ಮಾಡ್ಬೇಕಾಗುತ್ತೆ. ಹಾಗೆ ನಮ್ಮಪ್ಪ ಕೂಡ ಬಂದ್ರು. ಚಿಕನ್ ತಂದಿದ್ರು. ನಾಟಿ ಕೋಳಿ ತಂದಿದ್ದಾರೆ. ತುಂಬಾ ದಿನಗಳ ನಂತರ ನಾಟಿ ಕೋಳಿ ಸಾಂಬಾರ್ನ ಮಾಡ್ಕೊತಾ ಇದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ನಮ್ಮಪ್ಪ ಬಂದಿದ್ರಲ್ಲ, ಅದರಿಂದ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾ ಇದೀನಿ. ಬೇಗ ಊಟ ಮಾಡ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು. ನಾಟಿ ಕೋಳಿ ಸಾಂಬಾರ್ಗೆ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ ಎಲ್ಲ ಇಟ್ಕೊಂಡಿದೀನಿ. ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ ಎಲ್ಲ ಇಟ್ಕೊಂಡಿದೀನಿ. ಮತ್ತೆ ಇದು ಮುಚ್ಚಳದಲ್ಲಿ ಇಟ್ಟಿರೋದು ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ. ಈಗ ನೋಡಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ, ಟೊಮೊಟೊ ಎಲ್ಲ ಇದ್ರ ಜೊತೆಗೆ ನಾನು ರುಬ್ಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಕೂಡ ಹಾಕೋತಾ ಇದೀನಿ. ಫಸ್ಟೇ ತೊಳೆದು ಇಟ್ಕೊಂಡಿದೆ ಪುದೀನ ಎಲ್ಲಾನು. ತುಂಬಾ ದಿನಗಳ ನಂತರ ನಾಟಿ ಕೋಳಿ ಸಾಂಬಾರ್ ಮಾಡ್ತಾ ಇರೋದು ನಾನು. ಯಾವಾಗ್ಲೂ ಚಿಕ್ಕ ಹುಡ್ಗಿಲ್ ತಿಂದಂತ ನೆನಪು ನನ್ಗೆ. ಇವಾಗ ನಾಟಿ ಕೋಳಿ ಸಾಕಿದ್ರು ನಮ್ಮಪ್ಪ ಅಂತ ಅನ್ಬಿಟ್ಟು ತಂದಿದ್ದಾರೆ. ಸ್ವಲ್ಪ ಸಾಂಬಾರ್ ಜಾಸ್ತಿನೇ ಮಾಡ್ಕೊತಾ ಇದೀನಿ. ಯಾಕಂದ್ರೆ ನನ್ನ ತಮ್ಮಂಗ್ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಹಾಗೆ ನಮ್ಮಪ್ಪ ನಮ್ಮಮ್ಮಂಗ್ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಅದರಿಂದ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಸಾಂಬಾರನ್ನ ಮಾಡ್ತಾ ಇದೀನಿ. ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಟೊಮೊಟೊ, ಹಾಗೆ ತೆಂಗಿನಕಾಯಿ ಹಾಕೊಂಡಿದೀನಿ. ನಾನಿವತ್ತು ಮಸಾಲೋ ಧನಿಯಾ ಪುಡಿ ಮತ್ತೆ ಮೆಣಸಿನ್ಕಾಯಿ ಪುಡಿ ಬಳಸಿ ಮಾಡ್ಕೊತಾ ಇದೀನಿ. ಇದರಿಂದ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅದಿಲ್ಲ ಅಂದ್ರೂ ಒಣಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಂಡ್ರು ಕೂಡ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ.
ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ಸಾಂಬಾರ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 2 ದಿನಕ್ಕೆ. ಈಗ ನೋಡಿ ನಾನು ಚಿಲ್ಲಿ ಪೌಡರ್ ಅನ್ನ ಹಾಕೋತಾ ಇದೀನಿ. ರೆಡ್ ಚಿಲ್ಲಿ ಪೌಡರ್. ಮಾಮೂಲಿ ಸಾಂಬಾರ್ ಬಳಸುವಂತ ಪೌಡರ್ ಅನ್ನ ಹಾಕೋತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಅಪ್ಪನೇ ಕೂಡ ಊರಿಂದ ಧನಿಯಾ ಪುಡಿ ತಂದಿದ್ರು. ನನಗ್ ಸ್ವಲ್ಪ ಬಿಸಿ ಇರೋದ್ರಿಂದ ಧನಿಯಾ ಪುಡಿನೆಲ್ಲ ಬೀಸಿರ್ಲಿಲ್ಲ. ಅವರೇ ಊರಿಂದ ಕೊಟ್ಟು ಕಳ್ಸಿದ್ರು. ಇನ್ನು ಅದನ್ನ ಡಬ್ಬಕ್ ಹಾಕಿಟ್ಟಿಲ್ಲ. 1 ಸ್ಪೂನ್ ಇಲ್ಲ 1 1/2 ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದೀನಿ ನೋಡಿ. ಅಂಗಡಿಲ್ ತರೋ ಪುಡಿ ಸ್ವಲ್ಪನೂ ಸ್ಮೆಲ್ಲು ಇರಲ್ಲ, ಟೇಸ್ಟ್ ಇರಲ್ಲ. ಆದ್ರೆ ಮನೇಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರುಬ್ಕೊಂಡಿದೀನಿ ಈಗ. ಆದಷ್ಟು ನೈಸ್ ಆಗಿ ರುಬ್ಕೋಬೇಕು. ಇವಾಗ ಸೈಡಲ್ಲಿ ಇಟ್ಕೊಂಡು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಕುಟಾಣಿಗೆ ಹಾಕಿ ಜಜ್ಕೊತಾ ಇದೀನಿ. ಇನ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಉಳಿಸಿದ್ದೆ. ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಗ್ಗರಣೆ ಮಾಡಲ್ಲ. ಬದಲಾಗಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಜಜ್ಜಾಕಿ ಒಗ್ಗರಣೆ ಮಾಡ್ಕೊತೀನಿ. ಅದ್ರ ಜೊತೆಗೆ ಚಕ್ಕೆ ಲವಂಗ 1 2 ಮೆಣಸನ್ನ ಒಗ್ಗರಣೆಗೆ ಹಾಕ್ತೀನಿ. ಆನಂತರ ಚಿಕನ್ ಅನ್ನ ಬೇಯಿಸ್ಕೊಂತೀನಿ. ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಫುಲ್ ವಿಡಿಯೋನ ವಾಚ್ ಮಾಡಿ. ನಾಟಿ ಕೋಳಿ ನೋಡಿ, ನಾಟಿ ಕೋಳಿ ತಂದಿದ್ದಾರೆ. ಮುಂಜಾನೆ ಕಟ್ ಮಾಡಿಸ್ಕೊಂಡು ತಗೊಬಂದಿದ್ದಾರೆ. ಆಲ್ರೆಡಿ ಈಗ ಕೋಳಿನೆಲ್ಲ ಬಸ್ಸಲ್ಲಿ ಗಾಡಿಯೆಲ್ಲ ಇಟ್ಕೊಂಡ್ ಬರಕ್ಕಾಗಲ್ಲ. ಅದರಿಂದ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೋತಾ ಇದೀನಿ. ಆಲ್ರೆಡಿ ಡೀಪ್ ಫ್ರೈ ಆಗಿರೋ ಎಣ್ಣೆ ಹಾಕೊಂಡು ಅದ್ರ ಜೊತೆಗೆ 1 2 ಚಕ್ಕೆ, 1 2 ಲವಂಗ, 1 2 ಮೆಣಸು, ಹಾಗೆ ಜಜ್ಜಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಹಾಕೊಂಡು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಚಕ್ಕೆ ಲವಂಗ ಎಲ್ಲ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಫ್ಲೇವರ್ ಬರುತ್ತೆ. ಸಾಂಬಾರ್ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ. ಒಂದ್ 3 4 ಬಾರಿ ತೊಳೆದಿಟ್ಕೋಬೇಕು ಚಿಕನ್ನನ್ನ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಒಂದೇ ಸರಿ ಚಿಕನ್ಗೆ ಉಪ್ಪನ್ನ ಹಾಕೊಬಿಡ್ಬೇಕು. ಯಾಕಂದ್ರೆ ಚೆನ್ನಾಗಿ ಉಪ್ಪಿಡಿಬೇಕು ಚಿಕನ್ ಆದ್ರಿಂದ. ಅರ್ಶಿಣ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗೋವರ್ಗುನು ಎಣ್ಣೆನಲ್ಲೇ ಫ್ರೈ ಮಾಡ್ಬೇಕು. ಎಣ್ಣೆನಲ್ಲೇ ಫ್ರೈ ಮಾಡಿ ಸಾಂಬಾರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಬೇಯೋ ಅಷ್ಟ್ರಲ್ಲಿ ನೀರ್ ಕೂಡ ಇಟ್ಕೊಂಡಿದೀನಿ, ಬಿಸಿನೀರು. ಒಂದ್ ವಿಸಲ್ ಕೂಗಿಸ್ಕೊಬೇಕು, 1 ಇಲ್ಲ 2 ವಿಸಲ್ ಕೂಗಿಸ್ಕೊಬೇಕು ನೋಡ್ಕೊಂಡು. ಜಾಸ್ತಿ ಬೆಂದದ್ರು ಚೆನ್ನಾಗಿರಲ್ಲ. ಸ್ವಲ್ಪ ಸುಮಾರಾಗಿ ಬೇಯ್ಬೇಕಷ್ಟೇನೆ. ಚೆನ್ನಾಗೆಲ್ಲ ಉಪ್ಪಿಡಿಲಿ ಅಂದ್ಬಿಟ್ಟು ಬಿಟ್ಟಿದೀನಿ. ನಮ್ಮಪ್ಪ ನೋಡಿ ಇವ್ರೇನೆ ಬಂದ್ ನೋಡ್ತಿದಾರೆ ಏನ್ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮಪ್ಪ ಊರಿಂದ ಏನೆಲ್ಲ ತಂದಿದ್ರು ಅಂತ ತೋರಿಸ್ತೀನಿ ನಿಮ್ಗೆ. ರೋಸ್ ಕೊಟ್ಟು ಕಳ್ಸಿದ್ದಾರೆ ನಮ್ಮಮ್ಮ. ರೋಡ್ಸು ಮುಡ್ಕೋತಾಳೆ, ಫೋಟೋಕ್ ಇಡ್ತಾಳೆ ಅಂದ್ಬಿಟ್ಟು ಕೊಟ್ಟು ಕಳ್ಸಿದ್ದಾರೆ. ಎಷ್ಟ್ ಚೆನ್ನಾಗಿದೆ ನೋಡಿ ರೋಸು. ಆರೆಂಜ್ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಕೊಟ್ಟು ಕಳ್ಸಿದ್ದಾರೆ, ಇದು ಸ್ವಲ್ಪ ಎಲ್ಲೋ ಇರೋದು. ತೊಟ್ಟು ಮುರಿದೋಗಿದೆ, ತಗೊಂಬರ್ಬೇಕಾದ್ರೆ ಎಲ್ಲ ಮುರಿದಾಕಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಯಿ ಕೊಟ್ಟು ಕಳ್ಸಿದ್ದಾರೆ. ತುಂಬಾ ದಿನನೇ ಆಗಿತ್ತು ನಮ್ಮಪ್ಪ ಬಂದ್ ಈ ರೀತಿ. ಅದರಿಂದ ಬಂದ್ಬಿಟ್ಟಿದ್ದಾರೆ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು. ತಂದೆ ತಾಯಿ ಪ್ರೀತಿಗೆ ನಾವ್ ಎಷ್ಟೇ ಬೆಲೆ ಕೊಟ್ರು ಆಗಲ್ಲ. ನಾವ್ ಏನೇ ಮಾಡಿದ್ರು ಕಡಿಮೆನೆ. ಅದ್ರ ಜೊತೆ ಗಿಣ್ಣಾಲು ಹಸು ಕರು ಹಾಕಿತ್ತು ಅಂತ ಹೇಳಿದ್ರು. ಗಿಣ್ಣಾಲು ನಾಟಿ ಹಸಿನ ಗಿಣ್ಣಾಲು ತಂದಿದ್ದಾರೆ. ಸ್ವಲ್ಪ ತರಕಾರಿ ಎಲ್ಲ ತಗೊಂಬಂದಿದ್ದಾರೆ. ತರಕಾರಿ ಎಲ್ಲ ಇದ್ ಬೆಳ್ದಿರೋದಲ್ಲ, ಅಂಗಡಿಯಿಂದ ತಂದಿದ್ದು. ಅದನ್ನೇ ತಗೊಂಬಂದಿದ್ದಾರೆ. ನಾವೇನ್ ಜಾಸ್ತಿ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಒಂದ್ ಸ್ವಲ್ಪ ಒಣಮೆಣಸಿನ್ಕಾಯಿ ಸ್ವಲ್ಪ ಒಣಗಾಕ್ಬೇಕು. ಏನೇನ್ ತರಕಾರಿ ತಂದಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೆ. ತಂದೆ ತಾಯಿ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋದಕ್ಕೆ ಹೋಗ್ಬಾರ್ದು. ನಮ್ಮ ಅಪ್ಪ ಅಮ್ಮ ಅಂತೂ ನಮ್ನ ತುಂಬಾನೇ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲ, ಎಲ್ಲಾರ ಅಪ್ಪ ಅಮ್ಮಂದಿರು ಅಷ್ಟೇನೆ ತುಂಬಾನೇ ಕಷ್ಟಪಟ್ಟು ಮಕ್ಕಳನ್ನ ಕೂಲಿ ನಾಲಿ ಮಾಡಿ ಆದ್ರೂ ಮಕ್ಕಳನ್ನ ಸಾಕ್ಸಿ ಓದಿಸಿ ಮದ್ವೆ ಮಾಡಿ ಎಲ್ಲಾ ಮಾಡಿರ್ತಾರೆ. ಯಾವತ್ತು ಅವ್ರಿಗೆ ಮನಸ್ಸಿಗೆ ನೋವಾಗೋ ರೀತಿ ಯಾವತ್ತು ಮಾತಾಡ್ಬೇಡಿ. ಕ್ಯಾಪ್ಸಿಕಮ್ ಮತ್ತೆ ಮೂಲಂಗಿ, ನಿಂಬೆಹಣ್ಣು, ಅದ್ರ ಜೊತೆ ಕ್ಯಾರೆಟ್, ಸೌತೆಕಾಯಿ ಎಲ್ಲಾನು ತಗೊಂಬಂದಿದ್ದಾರೆ. ಇದನ್ನೆಲ್ಲಾನು ಫ್ರಿಡ್ಜ್ಗೆ ಎತ್ತಿಟ್ಕೋತೀನಿ. ಚಿಕನ್ ಬೇಯೋ ಅಷ್ಟ್ರಲ್ಲಿ ಸಾಂಬಾರ್ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಇದನ್ನ ಎತ್ತಿಟ್ಕೊಂಡಿರ್ತೀನಿ ಫ್ರಿಡ್ಜ್ಗೆಲ್ಲಾನು. ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ಅದರಿಂದ.
ನಮ್ಮ ಅಪ್ಪ ಬಂದ ತಕ್ಷಣ ಸ್ವಲ್ಪ ಟೀ ಮಾಡ್ಕೊಟ್ಟೆ, ಅಡ್ಗೆ ಮಾಡ್ಬಿಡ್ತೀನಿ. ಅಷ್ಟ್ರಲ್ಲಿ ಟೀ ಕುಡಿ ಅಂತ ಟೀ ಮಾಡ್ಕೊಟ್ಟೆ. ಚಳಿಲೇ ಬಂದಿದ್ರು. ಒಂದ್ 10 ಗಂಟೆಗೆಲ್ಲ ಬಂದ್ಬಿಟ್ಟಿದ್ರು ಮನೆಗೆ. ಅವ್ರು ಮನೆ ಬಿಟ್ಟಿರೋವಾಗ ಒಂದು 6, 7 ಗಂಟೆ ಆಗಿರುತ್ತೆ. ಆದ್ರೆ ನಾಷ್ಟ ಏನು ಮಾಡಿರಲ್ಲ. ಚಳಿಲ್ ಬಂದಿರ್ತಾರೆ ಅಂದ್ಬಿಟ್ಟು ಒಂದೇ ಸರಿ ಮುದ್ದೆ, ಅನ್ನ ಹಾಗೆ ಚಿಕನ್ ಸಾಂಬಾರ್ ಮಾಡ್ತೀನಿ. ಅಷ್ಟ್ರಲ್ಲಿ ಇದ್ನೆಲ್ಲ ಎತ್ತಿಟ್ಕೊಂತೀನಿ. ಫ್ರಿಡ್ಜ್‌ಗೆ ಎತ್ತಿಟ್ಕೊಂಡು ಈಗ ಚಿಕನ್ ಎಲ್ಲ ಚೆನ್ನಾಗಿ ನೀರ್ ಸುಂಡ್ಕೊಂಡಿದೆ. ಈಗ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ನಲ್ಲ, ಆ ಬಿಸಿನೀರನ್ನ ಹಾಕೋತಾ ಇದೀನಿ. ಇದಕ್ಕೆ ಒಂದ್ ವಿಸಲ್ ಕೂಗಿಸ್ಕೋಬೇಕು ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ವಿಸಲ್ ಕೂಗಿಸ್ಕೋಬೇಕು. ಸೂಪು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನಾಟಿ ಕೋಳಿದು. ಮಕ್ಳಿಗೆ ಎತ್ತಿ ಕೊಡ್ಬೋದು. ರೈಸ್ ಕೂಡ ತಿನ್ಬೋದು ಮಕ್ಳು. ಹಾಗೆ ನೆಗಡಿ ಕೆಮ್ಗೆಲ್ಲನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ ವಿಸಲ್ ಎಲ್ಲ ಆಗಿದೆ. ಚಿಕನ್ ಫಸ್ಟ್ ನೋಡ್ದಾಗ ಎಷ್ಟಿತ್ತು, ಇವಾಗ ಎಷ್ಟಿದೆ ನೋಡಿ. ಸ್ವಲ್ಪ ಸೂಪನ್ನ ಎತ್ತಿಟ್ಟಿದೀನಿ ಮಕ್ಳಿಗೆ ಅಂತ ಅನ್ಬಿಟ್ಟು. ಇನ್ನು ಸ್ಕೂಲಿಂದ ಬಂದಿರಲ್ಲ ಅವರು. ಸಂಜೆ ಬರ್ತಾರೆ. ಸೂಪನ್ನ ಕುಡಿಸ್ಬೇಕು ಅವ್ರಿಗೆ ಅನ್ಬಿಟ್ಟು ಎತ್ತಿಟ್ಟಿದೀನಿ. ಈಗ ರುಬ್ಕೊಂಡಿದ್ನಲ್ಲ ಮಸಾಲೆ ಎಲ್ಲಾನು ಹಾಕೋತಾ ಇದೀನಿ. ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ. ಬಿರಿಯಾನಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ. ಸಾಂಬಾರೆಲ್ಲ ಜಾಸ್ತಿ ಆಗುತ್ತಲ್ಲ, ಅದರಿಂದ ಕುದ್ದಾಗ ಈಚೆ ಬಂದ್ಬಿಡುತ್ತೆ ಅನ್ಬಿಟ್ಟು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ. ಸ್ವಲ್ಪ ನೀರು ಅಷ್ಟೇನೆ ತೆಳ್ಳಗ್ ಮಾಡ್ಕೋಬೇಕು. ಆದಷ್ಟು ಸಾಂಬಾರ್ ಟೇಸ್ಟಿಯಾಗಿರ್ಬೇಕು ಅಂದ್ರೆ ತೆಳ್ಳಗ್ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೊಂಡ್ರೆ ಸಾಂಬಾರ್ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಇವಾಗ ಇನ್ನೊಂದ್ಸರಿ ಬೇಕಾದ್ರೆ ಉಪ್ಪು ಬೇಕಾದ್ರೆ ಹಾಕೋಬಹುದು. ಇಲ್ಲ ಖಾರದ ಪುಡಿ ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು. ಕುದಿಯೋದಿಕ್ ಬಿಡ್ಬೇಕು ಇವಾಗ. ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಮಸಾಲ ಅಷ್ಟೇ ಕುದಿಬೇಕು. ನಮ್ಮನೇಲಿ ನಮ್ಗೆ ತೆಳ್ಳಗಿದ್ರೇನೆ ಸಾಂಬಾರ್ ಚೆನ್ನಾಗಿರೋದು. ಫ್ರೈ ಎಲ್ಲ ಗಟ್ಟಿಗೆ ಮಾಡ್ಕೊಂತೀವಿ. ಆದ್ರೆ ಸಾಂಬಾರ್ ಅಷ್ಟೇ ಮರಿ ಮಟನ್ ಸಾರು ಹೋಗ್ಲಿ, ನಾಟಿ ಕೋಳಿ ಸಾರು ಆಗ್ಲಿ ತೆಳ್ಳಗಿದ್ರೇನೆ ನಮ್ಗೆ ಚೆನ್ನಾಗಿರೋದು. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಈ ಸಾಂಬಾರಲ್ಲಿ ನಮ್ ತಮ್ಮ ಬರ್ತಾನೆ. ತಮ್ಮನ ಹೆಂಡತಿ ಕೊಟ್ಟು ಕಳಿಸ್ಬೇಕು. ಹಾಗೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ನಮ್ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ ಅಷ್ಟೊಂದು ಚಿಕನ್ ಮಟನ್. ಅದ್ರಿಂದ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ. ನಮ್ಮಮ್ಮ ಅವರು ನಮ್ಮಪ್ಪ ಇಲ್ಲಿ ಊಟ ಮಾಡಿರ್ತಾರೆ. ನಮ್ಮಮ್ಮ ಹಾಗೆ ಇರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಕೊತ್ತಂಬರಿ ಪುದೀನ ಎಲ್ಲ ಹಾಕಿದೀನಿ. ಇವಾಗ ಕುದಿಯೋದಿಕ್ ಬಿಡ್ಬೇಕು ಇದನ್ನ. ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು. ಕುದ್ದಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನಾಟಿ ಕೋಳಿ ಸಾಂಬಾರು. ಬೇರೆ ಬೇರೆ ವಿಧಾನಗಳೆಲ್ಲ ಟ್ರೈ ಮಾಡಿರ್ತೀರ. ಈ ಸರಿ ಈ ತರ ಒಂದ್ಸರಿ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಸಾಂಬಾರ್ ಸ್ವಲ್ಪ ಕೊಟ್ಟು ಕಳ್ಸಿದ್ನಲ್ಲ ಅವ್ರಿಗೆಲ್ಲ, ಅದ್ರಿಂದ ಸ್ವಲ್ಪ ನಾನು ವಿಡಿಯೋ ಲೇಟ್ ಆಯ್ತು ವಿಡಿಯೋ ಮಾಡೋದು. ಸೌತೆಕಾಯಿ ಈರುಳ್ಳಿನೆಲ್ಲ ಮೊದ್ಲೇ ಹಚ್ಚಿಟ್ಕೊಂಡಿದ್ದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕನ್ ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ ಆಗಿದೆ. ಮುದ್ದೆ ನೋಡಿ ಹೋಗಿ ಆಗ್ತಿದೆ. ಇವಾಗ ತಾನೇ ಮಾಡಿರೋದು. ಬಿಸಿ ಬಿಸಿ ಮುದ್ದೆ ಚಿಕನ್ ಸಾರ್ಗೂ ನಾಟಿ ಕೋಳಿ ಸಾರ್ಗೂ ಈ ಚಳಿಗೂ ಸೂಪರ್ ಕಾಂಬಿನೇಷನ್. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಂಡು ನಾವು ಹಾಕುವಂತ ವಿಡಿಯೋ ಎಲ್ಲ ನಿಮ್ಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಎಲ್ಲಾ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.